ಕಷ್ಟಪಟ್ಟು ಹಗಲಿ ರಾತ್ರಿ ಓದಿರ್ತಾರೆ, ಕೋಚಿಂಗ್ ಕಟ್ಟಿರ್ತಾರೆ, ಅದರಲ್ಲಿ 30,000 40,000 ಕಟ್ಟಿರ್ತಾರೆ. ಇವರು ಪೇಪರ್ ಲೀಕೇಜ್ ಮಾಡಿ ಎಲ್ಲ ಮಾಡಿ ಅವ್ರಿಗೆ ತೊಂದರೆ ಆಗುತ್ತೆ. ಪಾಪ ಕಷ್ಟಪಟ್ಟು ಓದಿರ್ತಾರ. ಆಯ್ತು, ಮೇಲ್ಗಡೆ ಜಿಲ್ಲಾಧಿಕಾರಿಗೆ ಆರ್ಡರ್ ಕಾಪಿ ಕಳಿಸಿದೀವಿ, ಅವ್ರು ಮಾಡ್ತೀವಿ ಅಂತ ಇದ್ದಾರೆ. ಅದೇ ನೆಕ್ಸ್ಟ್ ಎಲೆಕ್ಷನ್ ಬಂದಾಗ ಕೇಳಿದ್ರೆ ಇಲ್ಲ ಅದು ರಿಜೆಕ್ಟ್ ಆಗಿದೆ, ನಿಮಗ ತಿರ್ಗಾ ಮತ್ತೆ ಮಾಡಿಕೊಡ್ತೀವಿ ಅಂತ ಹೇಳ್ತಾರ. ಈ ಯಾರ ರಾಜಕಾರಣ ನಂಬಕ್ಕೂ ಆಗೋದಿಲ್ಲ. ಅಧಿಕಾರ ಇದೆ ಅಂತ ನಡ್ಸಬೇಡಿವೆ ವಿಚಾರ, ತಂದಿದ್ದೀನಿ ಮಕ್ಳ ನಿಮ್ಗೆ ಹಾಕಕ್ಕಂತ ಮೂಗುದಾರ. ಬಡೂರ್ ಮಕ್ಳು ಬೆಲೆ ಇಲ್ಲ, ಬೆಳೆಯೋರ್ನ ಬಿಡೋದಿಲ್ಲ. ಕಷ್ಟ ಪಡ್ಲಾರ್ದಂಗೆ ಏನು ಸಿಗಲ್ಲ, ಪ್ರತಿಫಲ ಸಿಗೋದಿಲ್ಲ. ಎಲ್ರಿಗೂ ನಮಸ್ಕಾರ, ನಾನೇ ಮಹಾರಾಜ ಚಾಂಪ್ಸ್ ಮಾತಾಡ್ತೇನೆ. ಇವತ್ತಿನ ಡೈಲಿ ಬ್ಲಾಗ್ ಎಲ್ರಿಗೂ ನಮಸ್ಕಾರ. ಬನ್ನಿ, ಇವತ್ತು ಹೊಸ ವ್ಯಕ್ತಿನ ಪರಿಚಯ ಮಾಡಿಸ್ತೀನಿ. ಅವರ ಜೀವನದಲ್ಲಿ ಕಷ್ಟ ಸುಖ ಏಳು ಬೀಳು ಏನಾದ್ರು ಇದ್ರೆ ಎಲ್ಲಾನು ಕೇಳೋಣ. ಬನ್ನಿ, ಆ ವ್ಯಕ್ತಿನ ಪರಿಚಯ ಮಾಡಿಸ್ತೀನಿ. ಅವ್ರ ಹೆಸರು ಮತ್ತೆ ಅವ್ರ ಊರು ಎಲ್ಲ ಕೇಳೋಣ. ಬನ್ನಿ. ನಮಸ್ಕಾರ ಬ್ರೋ. ನಮಸ್ಕಾರ ಸರ್. ಇದು ನಿಮ್ಮ ಹೆಸರು? ಸಂದೀಪ್ ಪಾಟೀಲ್ ಅಂತ ಸರ್. ಸಂದೀಪ್ ಪಾಟೀಲ್. ಹಾ ಸರ್. ಇದು ನಿಮ್ಮ ಯಾವ ಊರು? ನಮ್ದು ರಾಯಚೂರು ಡಿಸ್ಟ್ರಿಕ್ಟ್, ರಾಯಚೂರು ತಾಲೂಕು, ಬೋನೂರ್ ಒಂದು ಹಳ್ಳಿ ಸರ್. ಅದು ರಾಯಚೂರು. ಹಾ ಸರ್. ಅಂದ್ರೆ ಈಗ ಸ್ವಂತ ಊರು ರಾಯಚೂರು ಪಕ್ಕ ಎಷ್ಟು ಕಿಲೋಮೀಟರ್ ಆಗುತ್ತೆ ನಿಮ್ಮೂರು? ಒಂದು 30 ಕಿಲೋಮೀಟರ್ ಆಗುತ್ತೆ ರಾಯಚೂರಿಂದ. ಮತ್ತೆ ಇಲ್ಲಿ ನೀವು ಇವಾಗ ಇರೋದು ಬೆಂಗಳೂರಲ್ಲಿ ಅಲ್ಲ? ಬೆಂಗಳೂರಿಗೆ ಬಂದು ಎಷ್ಟು ತಿಂಗಳಾಯ್ತು? ಬೆಂಗಳೂರಿಗೆ ಬಂದು ಮುಂಚೆ ನಾನು ಜಾಬ್ ಮಾಡಿದೆ, ಈಗ ಕಾಂಪಿಟೇಟಿವ್ ಫೀಲ್ಡಿಂಗ್ ಇಳಿದೀನಿ. ಕಾಂಪಿಟೇಟಿವ್ ಎಕ್ಸಾಮ್ ಅದು 1 ವರ್ಷ ಆಯ್ತು. ಇದು ಕಾಂಪಿಟೇಟಿವ್ ಫೀಲ್ಡ್ ಹಿಡಿದು 7 ತಿಂಗಳಾಯ್ತು. ಅಂದ್ರೆ ಈಗ ನೀವು ಮುಂಚೆ ಅಂದ್ರೆ ಊರಲ್ಲೇ ಅಲ್ಲಿ ಓದ್ತಿದ್ರಲ್ಲ, ಅವಾಗ ಏನು ಕೆಲ್ಸಕ್ಕೆ ಹೋಗ್ತಿರಲ್ಲ, ಕಂಟಿನ್ಯೂ ಓದ್ತಾ ಇರೋದೇನೋ? ಇಲ್ಲ, ಕಂಟಿನ್ಯೂ ನಾವು ಜಮೀನಲ್ಲೇ ಮಾಡಿದ್ದು. ಓದೋ ಸ್ಟಾಪ್ ಮಾಡಿದೆ, ಡಿಗ್ರಿ ಮುಗಿದಗಳಿಗೆ ಸ್ಟಾಪ್ ಮಾಡಿದೆ, ಜಮೀನಲ್ಲಿ ಮಾಡಿದೆ. ಜಮೀನಲ್ಲಿ ಕೆಲಸ ನನಗೆ ಇದು ಆಗ್ತಿಲ್ಲ, ಬಿಸಿಲು ಆಗ್ತಿದ್ದಿಲ್ಲ. ಅದ್ರ ಸಲುವಾಗಿ ನಾನು ನಮ್ಮ ಮನೆಯಲ್ಲಿ ರಿಕ್ವೆಸ್ಟ್ ತಗೊಂಡು ನಾನು ಬೆಂಗಳೂರಲ್ಲಿ ದುಡಿಯಕ್ ಬಂದೆ. ನಾನು ದುಡಿದು ಮನೆಯಲ್ಲಿ ಸಾಲ ಮುಗಿಸಿದೆ. ಅರ್ಧ ಸಾಲ ಮುಗಿದ ತಕ್ಷಣ ನಮ್ಮ ಅಣ್ಣ ಇಲ್ಲೊಬ್ರು ಇದ್ರು, ಅವ್ರು ಪೊಲೀಸರಿದ್ದಾರೆ. ಅವರು ಹೇಳಿದ್ರು, ಓದಪ್ಪ, ಮುಂದೆ ಕಾಂಪಿಟೇಟಿವ್ ಫೀಲ್ಡ್ ಅಂದ್ರೆ ಇದು ಇದೆ, ಆರಾಮ್ ಕುಂತಲ್ಲಿ ಜಾಬ್ ಸಿಗುತ್ತೆ, ಇದು ನಿನ್ನಿಂದ ಆಗಲ್ಲ ಕೆಲ್ಸ. ಅಂದ್ರೆ ಗದ್ದೆ ಜಮೀನ್ ಕೆಲ್ಸ ಎಲ್ಲ ಆಗಲ್ಲ, ಆಗೋದಿಲ್ಲ. ಇದನ್ನ ಓದೋದನ್ನ ಕಂಟಿನ್ಯೂ ಮಾಡು, ಓದೋದು ಸ್ಟಾಪ್ ಮಾಡಬೇಡ. ಡಿಗ್ರಿ ಮುಗಿಸಿದ್ಯಾ, ಮುಂದೆ ಓದು, ಕೆಲ್ಸ ಸಿಗುತ್ತೆ. ಸ್ವಲ್ಪ ಕಷ್ಟ ಪಡ್ಬೇಕು. ಸ್ಟಾರ್ಟಿಂಗು ಕಷ್ಟ ಪಡ್ಲಾರ್ದಂಗೆ ಏನು ಸಿಗಲ್ಲ, ಪ್ರತಿಫಲ ಸಿಗೋದಿಲ್ಲ. ಅದಕ್ಕೆ ನೀನು 100 ಜನದ ಮಾತು ಕೇಳಬೇಡ, ನಿಂದೆ ಸ್ವಂತ ಸ್ವಇಚ್ಛೆಯಿಂದ ಹೋಗು. ನಿನ್ ಸಪೋರ್ಟ್ ನಾನು ಇರ್ತೀನಿ, ಏನ್ ಹೆದರ್ಕೋಬೇಡ ಅಂತ ಹೇಳಿದಾರೆ. ಅಂದ್ರೆ ನೋಡಿ, ನಿಮ್ಗೆ ಯಾರು ನಿಮ್ ರಿಲೇಟಿವ್ ಅವ್ರು ಏನಾಗ್ಬೇಕು ನಿಮ್ಗೆ? ಅವರು ನಮ್ಮ ಮನೆ ಪಕ್ಕ, ಅಂದ್ರೆ ಅದೇ ನಿಮ್ ಮನೆ ಪಕ್ಕದವರು ನೋಡಿ ನಿಮ್ಗೊಂದು ಏನೋ ಹೇಳಿದ್ರು, ಒಂದು ಒಳ್ಳೆ ಕಷ್ಟ ನೋಡಿ ಅವ್ರು ಹೇಳಿದಾರೆ, ಇದ್ರಂಗ ಈ ತರ ಅಂದ್ರೆ ನಿಮ್ಗೆ ಅವಾಗ ಏನನ್ಸ್ತು, ಬಿಡು ನಾನು ಈ ತರ ಮಾಡ್ಬೇಕು ಅಂತ ನಿಮ್ಗೆ ಛಲ ಬಂತು. ಈಗ ಬೆಂಗಳೂರಿಗೆ ಬಂದ್ರಿ, ಬೆಂಗಳೂರಲ್ಲ ಈಗ ಎಲ್ಲ ಓದಕ್ ಬಂದಿದ್ದೀರಾ. ಬೆಂಗಳೂರು ಲೈಫ್ ನಿಮ್ಗೆ ಹೆಂಗ್ ಅನ್ಸುತ್ತೆ? ಬೆಂಗಳೂರು ಲೈಫ್ ಸರಿ ಅನ್ಸುತ್ತಾ, ಇಲ್ಲಾಂದ್ರೆ ಊರಲ್ಲಿ ಇದ್ದ ಸರಿ? ಸ್ವಲ್ಪ ಬೆಂಗಳೂರು ಲೈಫ್ ಕಷ್ಟ ಇದೆ, ಊಟ ತೊಂದ್ರೆ ಇದೆ, ಇಲ್ಲಿ ಸ್ವಲ್ಪ ಜನಗಳ ತೊಂದ್ರೆ ಇದೆ. ಓದೋದು ಮಾತ್ರ ನಿಂದ್ರಿಸಬಾರ್ದು. ಮುಂದೆ ಏನಾದ್ರೂ ನಾವು ಛಲ ತಗಂದೇ ಹೋಗ್ಬೇಕು, ಆಟತನ ಆರ್ಡರ್ ಕಾರ್ಡ್ ತಗಂದೇ ಊರಿಗೆ ಹೋಗ್ಬೇಕು, ಆಟತನ ಹೋಗೋದಿಲ್ಲ ಅಂತ ನನ್ನ ಮನಸ್ಸು ನಿರ್ಧಾರವಾಗಿದೆ. ಅದ್ರ ಸಲ ನಾನು ಓದಲ್ಲಿ ಕಾಂಪಿಟೇಟಿವ್ ಫೀಲ್ಡಿಂಗ್ ಇಳಿದಿದ್ದೀನಿ. ಇಲ್ಲ ಸಂದೀಪ್, ನೀವ್ ಹೇಳಿದ್ರಲ್ಲ, ಆಗುತ್ತೆ ಖಂಡಿತ. ನೋಡಿ, ಕಷ್ಟಪಟ್ಟು ಓದೋರ್ಗೆ ಯಾವತ್ತೂ ದೇವ್ರು ಮೋಸ ಮಾಡಲ್ಲ. ಅಂದ್ರೆ ಆಗುತ್ತೆ. ಮತ್ತೆ ಈಗ ನೋಡಿ, ಈಗ ಜಂತರ್ ಮಂತರಲ್ಲೆಲ್ಲ ಏನೇನೋ ಮಾಮೂಲಿ ಪೇಪರ್ ಲೀಕ್ ಆಯ್ತು ಅಂತ ಹೇಳಿದ್ರು. ನೋಡಿ, ಈಗ ನೀವು ಇಷ್ಟೆಲ್ಲ ಓದಿದೀರಾ, ಈಗ ಓದ್ತಾ ಇದೀರಾ. ನೋಡಿ, ಕೆಲವರು ಓದ್ತಾ ಇದ್ರಲ್ವಾ, ನೀವ್ ಇಷ್ಟೆಲ್ಲ ಮಾಡಿ ನಿಮ್ಗೆ ಕೊನೆಗೆ ಓದಿರೋ ಕೆಲ್ಸ ಅನ್ನೋ ವಿಚಾರದಲ್ಲಿ ಲಂಚ ಕೊಟ್ಟವನು ಯಾವನು ಕೆಲ್ಸ ತಗತಾನೆ. ನೀವ್ ಇಷ್ಟೆಲ್ಲ ಕಷ್ಟಪಟ್ಟು ಓದ್ತಾ ಇದ್ರ, ಲಂಚ ಕೊಟ್ಟವನು ತಗತಾನೆ. ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಆತರ ಮಾಡೋದ್ ಸರಿನೋ ತಪ್ಪ ನಿಮ್ ಪ್ರಕಾರ? ಅದು ಆಕ್ಚುಲಿ ಓದೋರಿಗೆ ಇದು ಆಗುತ್ತೆ. ಕಷ್ಟಪಟ್ಟು ಹಗಲಿ ರಾತ್ರಿ ಓದಿರ್ತಾರೆ, ಕೋಚಿಂಗ್ ಕಟ್ಟಿರ್ತಾರೆ, ಅದರಲ್ಲಿ 30,000 40,000 ಕಟ್ಟಿರ್ತಾರೆ. ಇವರು ಪೇಪರ್ ಲೀಕೇಜ್ ಮಾಡಿ ಎಲ್ಲ ಮಾಡಿ ಅವ್ರಿಗೆ ತೊಂದರೆ ಆಗುತ್ತೆ. ಪಾಪ ಕಷ್ಟಪಟ್ಟು ಓದಿರ್ತಾರ. ಇವ್ರು ಹಣ ಇಸ್ಕೊಂಡ್ರೆ ಹಣ ಏನು ಬರುತ್ತೆ? ಓದ್ಬೇಕು, ಓದಿರೋ ಕಷ್ಟಪಟ್ಟು ಓದಿದವರಿಗೆ ಪ್ರತಿಫಲ ಸಿಗುತ್ತೆ, ಅವ್ರಿಗೆ ಸಿಗ್ಬೇಕು. ಅಂದ್ರೆ ನೀವ್ ಹೇಳೋ ಪ್ರಕಾರ ನೋಡಿ, ಕಷ್ಟಪಟ್ಟು ಓದಿರೋರ್ಗೆ ಕೆಲ್ಸ ಕೊಡ್ಬೇಕು ಹೊರತು ಯಾರೋ ಲಂಚ ಕೊಟ್ಟಿದ ತಕ್ಷಣ ಅವ್ರಿಗೆ ಕೆಲ್ಸ ಕೊಟ್ರೆ ಅದು ತಪ್ಪು. ಅದಕ್ಕೆ ನಾನೇ ಒಂದು ಸಾಂಗ್ ಬರ್ದಿದ್ದೀನಿ, ಲಂಚ ಅನ್ನೋ ಹೆಸರಿನಲ್ಲಿ ನಮ್ನೆ ಕೊಂಚ ಕೊಲ್ತೀರಾ, ವಿಧಾನಸೌಧದಲ್ಲಿ ಕುತ್ಕೊಂಡು ನೀವು ನಮ್ಗೆ ರೀಲ್ ಬಿಡ್ತೀರಾ, ಬೊಂಬಂ ಬೋಲೆ ನೀವು ಬಿಡೋದೆಲ್ಲ ಓಳೆ ಅಂತ. ಯಾಕೆಂದ್ರೆ ವಿದ್ಯಾ ತುಂಬಾ ಮುಖ್ಯ ಅಂತ ಬಯಲ್ ಬೊಗ್ಲೆ ಬಿಡ್ತೀರಾ, ಓದಿರೋಂಗೆ ಕೆಲ್ಸ ಕೊಡಲ್ಲ, ಅವನ್ನ ನಿರುದ್ಯೋಗಿ ಮಾಡ್ತಾರೆ. ಲಂಚ ಅನ್ನೋ ಹೆಸರಿನಲ್ಲಿ ನಮ್ನೆ ಕೊಂಚ ಕೊಲ್ತಾರೆ, ವಿಧಾನಸೌಧದಲ್ಲಿ ಕುತ್ಕೊಂಡು ನಮ್ಗೆ ರೀಲ್ ಬಿಡ್ತಾರೆ. ಇದನ್ನ ಮಾಡ್ಬೇಡಿ, ದಯವಿಟ್ಟು ಹೇಳ್ತಾ ಇದೀನಿ. ಮತ್ತೆ ಅವ್ರಿಗೆ ಓದಿ ಕಷ್ಟಪಟ್ಟು ಓದೋರ್ಗೆ ಕೆಲ್ಸ ಕೊಡ್ರಿ. ನೀವ್ ಯಾರ್ಯಾರಿಗೋ ಕೆಲ್ಸ ಕೊಟ್ರೆ ಲಂಚ ದುಡ್ಡು ಇಸ್ಕೊಂಡ್ ಕೆಲ್ಸ ಕೊಡೋದಲ್ಲ. ಅವ್ನು ಓದಿ ಅವನ ಶ್ರಮಕ್ಕೆ ಪ್ರತಿಫಲ ಸಿಕ್ಬೇಕು. ಸುಮ್ನೆ ಯಾರ್ಯಾರಿಗೋ ಕೆಲ್ಸ ಕೊಟ್ಬಿಡೋದಲ್ಲ. ಮತ್ತೆ ಸಂದೀಪ್ ಅವರೇ, ನೀವೀಗ ಇಷ್ಟೆಲ್ಲ ಹೇಳಿದ್ರಿ,
ಈಗ ನಿಮ್ಮ ಪ್ರಕಾರ ನಿಮ್ಗೆ ಈಗ ನೀವು ಓದ್ತಾ ಇದ್ದೀರಾ, ಫೋಟೋ ಹಾಕ್ತಾ ಇದ್ದೀರಾ, ನೀವು ನಿಮ್ಮ ಕಷ್ಟ ಏನೋ ಪಡ್ತಾ ಇದ್ದೀರಾ, ಓಕೆ. ಮತ್ತೆ ನಿಮ್ಗೆ ಈಗ ಅಂದ್ರೆ ದುಡ್ಡುಗೆಲ್ಲ ಏನೋ ಮನೇಲೆ ಇದ್ ಮಾಡ್ಕೋತೀರಾ, ಇಲ್ಲ ನೀವೇನೋ ಕೆಲ್ಸಕ್ಕೆ ಹೋಗಿ ಇಲ್ಲ ಓದ್ತಾ ಇದ್ದೀರಾ? ಇಲ್ಲ, ಮನೆಯಲ್ಲಿ ದುಡ್ಡಿಂದು ಅವಕಾಶ ಇದೆ. ಓದಿ ನಾವು ನಮ್ದು ಅದೇ ಸಾಲ ಆದ್ರೂ ಚಿಂತಿಲ್ಲ, ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ. ನಾವು ಸಪೋರ್ಟ್ ಮಾಡ್ತೀವಿ. ಎಲ್ಲಿ ಕೆಲ್ಸಕ್ಕೆ ಹೋಗ್ಬೇಡ, ಓದು, 24 hours ಓದು, ನಿಮ್ಮಿಂದ ನಾ ಇರ್ತೀನಿ. ಹಂಗ ನಮ್ಮಣ್ಣವರು ಹೆಲ್ಪ್ ಮಾಡ್ತಿದಾರ. ನೀನ್ ಸ್ವಂತ ನೀ ಇದೆ ಓದು, ಓದ್ಬೇಡ. ಅದು ಏನಿಲ್ಲ, ಕಂಪ್ನಿ ಕೆಲ್ಸ ಅಂದ್ರೆ ಮಾಮೂಲಿ. ಇವತ್ತು ಕಂಪ್ನಿ ಇದೆ, ನಾಳೆ ಇಲ್ಲ. ಅಂದ್ರೆ ಕಾಂಪಿಟೇಟಿವ್ ಫೀಲ್ಡ್ ಅಂದ್ರೆ ನಾವು ಓದಿರ್ತೀವಿ ಅಂದ್ರೆ ಛಲ ಸಿಗುತ್ತೆ. ಅದೇ ಯಾವತ್ತಾರು ಸಿಗುತ್ತೆ, ಯಾವತ್ತಾದ್ರೂ ಪ್ರತಿಫಲ ಸಿಗುತ್ತೆ. ಅದನ್ನ 10 ವರ್ಷ ಆಗ್ಲಿ, 1 ವರ್ಷ, 2 ವರ್ಷ ಆಗ್ಲಿ, ಅದು ಪ್ರತಿಫಲ ಅಂತ ನಮ್ ಓದಿದ ತಕ್ಕಕ್ಕೆ ಪ್ರತಿಫಲ ಸಿಗುತ್ತೆ ಅಂತ ನಮ್ಮ ಮೇಲೆ ನಂಬಿಕೆ ಇದೆ. ಇಲ್ಲ, ಖಂಡಿತ ಆಗುತ್ತೆ ಸಂದೀಪ್. ನೀವು ನೋಡಿದೀನಿ, ನೀವ್ ಹೇಳಿದ್ರಲ್ಲ ನಿಮ್ದು ಯಾವ್ದು ಬಿಜಾಪುರ ಅಲ್ವಾ? ರಾಯಚೂರಿಂದ ಯಾವ್ದು 30 ಕಿಲೋಮೀಟರ್. ಅಂದ್ರೆ ನಿಮ್ ಕಡೆ ಎಲ್ಲ ಅಭಿವೃದ್ಧಿ ಎಲ್ಲ ಚೆನ್ನಾಗ್ ಆಯ್ತಾ ಏನು? ಅಂದ್ರೆ ಆ ಕಡೆ ಅಂದ್ರೆ ನಮ್ಮ ಫ್ರೆಂಡ್ಸ್ ಗಳು ಹೇಳಿದ ಪ್ರಕಾರ ಆ ಕಡೆ ಏನು ಅಭಿವೃದ್ಧಿ ಆಗಿಲ್ಲ ಅಂತಿದ್ರು. ಇಲ್ಲ ಸರ್, ಅಭಿವೃದ್ಧಿ ಗುಣ ಆಗಿಲ್ಲ. ಒಂದು ರೋಡ್ ಕೇಳಿದ್ರೆ ನೆಟ್ ರೋಡ್ ಮಾಡಿಸಿದಿಲ್ಲ. ಅವರು ಅಧಿಕಾರಿ ಎಲೆಕ್ಷನ್ ಟೈಮ್ ಬರ್ತಿದ್ದಾರೆ. ಎಲೆಕ್ಷನ್ ನಮ್ಮ ಮನೆಯಲ್ಲಿ 4-5 ಓಟ್ ಇದ್ರೆ ಎಲೆಕ್ಷನ್ ಕೊಡ್ತಿದ್ರ ಆ ಟೈಮಲ್ಲಿ ಬರ್ತಾರ. ಅವಾಗಂತೆ ಮಾಡಿಸ್ಕೊಡ್ತೀನಿ ಅಂತಿದ್ರೆ. ಅಕಸ್ಮಾತ್ ಏನೇ ಇರ್ಲಿ, ನಮ್ ಮನೆ ಇಲ್ಲ ಅಂದ್ರೂ ಮನೆ ಅವಾಗ ಆ ಟೈಮ್ ಹೇಳ್ತಾರ ಅವ್ರು. ಆಯ್ತು, ಮೇಲ್ಗಡೆ ಜಿಲ್ಲಾಧಿಕಾರಿಗೆ ಆರ್ಡರ್ ಕಾಪಿ ಕಳಿಸಿದೀವಿ, ಅವ್ರು ಮಾಡ್ತೀವಿ ಅಂತ ಹೇಳ್ತಾರ. ಅದೇ ನೆಕ್ಸ್ಟ್ ಎಲೆಕ್ಷನ್ ಬಂದಾಗ ಕೇಳಿದ್ರೆ, ಇಲ್ಲ ಅದು ರಿಜೆಕ್ಟ್ ಆಗಿದೆ, ನಿಮಗ ತಿರ್ಗಾ ಮತ್ತೆ ಮಾಡಿ ಕೊಡ್ತೀವಿ ಅಂತ ಹೇಳ್ತಾರ. ಈ ಯಾರ ರಾಜಕಾರಣ ನಂಬಕ್ಕೂ ಆಗೋದಿಲ್ಲ. ಅಲ್ಲ ನೋಡಿ, ನಾವು ಓದಿದ್ರೆ ನಮ್ಮ ಮುಂದೆ ಪ್ರತಿಫಲ ಸಿಗುತ್ತೆ. ಅದೇ ಕಷ್ಟ ನಾವು ಅನುಭವಿಸಬಹುದು ಮುಂದೆ. ಈಗ ನೋಡಿ, ನೀವ್ ಹೇಳಿದ್ರಲ್ಲ ಈಗ ಸಂದೀಪ್ ಅವ್ರೆ, ಈಗ ನಿಮ್ ಕಡೆ ಅಭಿವೃದ್ಧಿನೂ ಆಗಿಲ್ಲ, ಏನೂ ಆಗಿಲ್ಲ. ಈಗ ನಿಮ್ ಕಡೆ ಈಗ ಒಂದೇನಾದ್ರು ಈಗ ನೋಡಿ, ಸಿಟಿ ಈಗ ನಿಮ್ಮೂರಿಂದ ಸಿಟಿ ರಾಯಚೂರು ಎಷ್ಟು 30 ಕಿಲೋಮೀಟರ್ ಅಂದ್ರೆ ನಿಮ್ದು ಹಳ್ಳಿ. ಅಂದ್ರೆ ನಿಮಗೆ ಗ್ರಾಮ ಪಂಚಾಯತಿಯಲ್ಲಿ ಹತ್ರ ಇದೆಯಾ, ಇಲ್ಲ ಅಂದ್ರೆ ದೂರ ಹೋಗ್ಬೇಕು? ಇಲ್ಲೇ ನಮ್ದೇ ಸ್ವಂತ ಗ್ರಾಮ. ನಿಮ್ಮೂರಲ್ಲೇ ಇದೆಯಾ? ಅಂದ್ರೆ ನಿಮ್ಮೂರ್ ದೊಡ್ಡೂರೇನೆ. ಅಂದ್ರೆ ಆ ಕಡೆ ಈಗ ರೋಡ್ ವಿಚಾರದಲ್ಲಿ ಹೇಳಿದ್ರೆ ಈಗ ಎಲ್ಲ ಅಭಿವೃದ್ಧಿ ಆಗಿಲ್ಲ ಅಂತ. ಮತ್ತೆ ನೆಕ್ಸ್ಟ್ ಈಗ ನೀವೇನಾದ್ರೂ ಒಂದು ಈಗ ಜಿಮ್ಗೆ ಹೋಗ್ಬೇಕು, ಡ್ಯಾನ್ಸ್ ಕ್ಲಾಸು, ಈ ತರ ಏನೇನೋ ಲೈಬ್ರರಿಗಳಿದೆಲ್ಲ ಇರುತ್ತೆ, ಎಲ್ಲ ಪಕ್ಕದಲ್ಲಿ ಇದೆಯಾ? ಪಕ್ಕದಲ್ಲಿ ಏನು ನೋಡಿ, ದೂರ ಎಷ್ಟು ದೂರ ಹೋಗ್ಬೇಕು? ಒಂದು 8-10 ಕಿಲೋಮೀಟರ್ ಹೋಗ್ಬೇಕು ಸರ್. ಹೌದು ನೋಡಿ, ಅಷ್ಟು ದೂರ ಹೋಗಿ ಅಷ್ಟೇ ಅದೇ ಟೈಮ್ ಅಲ್ಲಿ ಇಲ್ಲೇ ಓದಿದ್ರೆ ಹತ್ರ ಇದೆ, PG ಹತ್ರ ಇದೆ. ಅಂದ್ರೆ ಬೆಂಗಳೂರು ನಿಮ್ಗೆ ಓದೋ ವಿಚಾರದಲ್ಲಿ ಬೆಂಗಳೂರು ಬೆಸ್ಟ್. ಓದೋ ವಿಚಾರದಲ್ಲಿ ಬೆಂಗಳೂರು ಬೆಸ್ಟ್. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ನಿಮ್ಗೆ ಊಟದ ವಿಚಾರ ಇದ್ರಲ್ಲೆಲ್ಲ ಸ್ವಲ್ಪ ಕಷ್ಟ ಇದೆ. ಓದಕ್ಕೆಲ್ಲ ಅಂದ್ರೆ ಅನುಕೂಲ ಐತೆ ಬೆಂಗಳೂರು, ಬಟ್ ಈ ಊಟದ ವಿಚಾರ, ದುಡ್ಡು ಅಂತ ಬಂದಾಗ ಅದೊಂದ್ ಸ್ವಲ್ಪ ಕಷ್ಟ ಇದೆ. ಮನೆಯವ್ರ ಹತ್ರ ಕೇಳ್ಕೋಬೇಕು. ಅಂದ್ರೆ ನೆಕ್ಸ್ಟ್ ನಿಮ್ಗೆ ಈಗ ಫ್ರೆಂಡ್ಶಿಪ್ ಅಲ್ಲಿ ಯಾರಾದ್ರೂ ನಿಮ್ಗೆ ಮೋಸ ಮಾಡಿರೋದು, ಮತ್ತೆ ಫ್ರೆಂಡ್ಶಿಪ್ ನಿಮ್ನ ನಂಬಿಸಿ ಸಂದೀಪ್ ನೀನ್ ಸೂಪರ್ ಸಂದೀಪ್ ಅಂತ ಹೇಳೋದು, ಮತ್ತೆ ನಿಮ್ಗೆ ನಂಬಿಸಿ ಮೋಸ ಮಾಡೋದು, ಈ ತರ ಫ್ರೆಂಡ್ಸ್ ಯಾರು ಇದಾರೆ ನಿಮ್ಗೆ? ಅಂತವ್ರಿಗೆ ಸದ್ಯ ಯಾರಿಲ್ಲ. ಒಳ್ಳೇದ. ಕೆಲವ್ರ ಲೈಫ್ ಅಲ್ಲಿ ನೋಡಿ, ಕೆಲವ್ರ ಲೈಫ್ ಅಲ್ಲಿ ಇರ್ತಾರೆ. ನೀವ್ ಹೇಳಿದ್ರಲ್ಲ, ಕೆಲವ್ರ ಲೈಫ್ ಅಲ್ಲಿ ತುಂಬಾ ಜನ ಆತರ ಸಿಗ್ತಾರೆ ಅಲ್ವಾ? ಈಗ ನೋಡಿ, ಎಲ್ಲ ಮೋಸ ಮಾಡೋದು ಆತರ ಎಲ್ಲ ಮಾಡ್ತಾರೆ. ನಿಮ್ಗೆ ಆತರ ಏನು ಇಲ್ಲ, ಒಳ್ಳೇದಾಗ್ಲಿ. ಮತ್ತೆ ಈಗ ಮನೇಲಿ ಅಪ್ಪ ಅಮ್ಮ ಮತ್ತೆ ನೀವು ಒಬ್ರನ್ನ? ಇಲ್ಲ, ತಂಗಿ ಒಬ್ಬಕ್ಕೆ, ತಮ್ಮ, ನಾನು ದೊಡ್ಡ. ಅಂದ್ರೆ ಒಟ್ಟು 3 ಜನ ನೀವು? ಅಪ್ಪ ಅಮ್ಮ 5 ಜನ ಟೋಟಲ್ 5 ಜನ. ನಮ್ದಿರೋದು ಜಮೀನು. ಮತ್ತೆ ಈಗ ನಿಮ್ದು ಎಷ್ಟು ಎಕರೆ ಐತೆ? 12 ಎಕರೆ ಇದೆ. 12 ಎಕರೆ ಅಂದ್ರೆ ನೀರೆಲ್ಲ? ನೀರಾವರಿ ಇಲ್ಲ, ಕೆರೆ ನಮ್ದೇ ಸ್ವಂತ ಕೆರೆ ಇದೆ. ನೋಡಿ, ಈಗ ನಮ್ಮ ಮೈಸೂರು ಮಂಡ್ಯ ಸೈಡ್ ಎಲ್ಲ ಬರೀ 1 ಎಕರೆ ಇದ್ರೆ ಸಾಕು. ಇವ್ರ ಹತ್ರ 12 ಎಕರೆ ಇದ್ರು ಪಾಪ ಅಲ್ಲಿ ನೀರಿಲ್ಲ, ಏನು ಮಾಡಕ್ಕಾಗಲ್ಲ. ನೋಡಿ, ನಮ್ಮದು ಈಗ 1 ಎಕರೆ ಇದ್ರೆ ಇಲ್ಲಿ ಆರಾಮಾಗಿ ಜೀವನ ಮಾಡ್ಬೋದು. ಅವ್ರ ಹತ್ರ 12 ಎಕರೆ ಇದ್ರು ಅದು ನೀರಿಲ್ಲ. ನೋಡಿ, ಏನ್ ಮಾಡಕ್ಕಾಗಲ್ಲ. ಇಲ್ಲ, ಕರೆಕ್ಟ್ ಟೈಮ್ ಬಿಡುತ್ತಿಲ್ಲ. ಹೌದು, ಅದೇ 12 ಎಕರೆ ನಮ್ ಸೈಡ್ ಇದ್ರೆ ಎಷ್ಟು ವ್ಯಾಲ್ಯೂ ಇರುತ್ತೆ ಅವ್ರಿಗೆ. 12 ಎಕರೆ ಇರೋರ್ಗೆ ನೀರಾವರಿ ಜಮೀನ್ ಇದ್ರೆ ಅಷ್ಟು ವ್ಯಾಲ್ಯೂ. ಮತ್ತೆ ಸಂದೀಪ್ ಅವರೇ, ನಿಮ್ಮ ಇದೆಲ್ಲ ಹೇಳಿದ್ರೆ, ಈಗ ಓದು ವಿಚಾರದಲ್ಲಿ ಎಲ್ಲ ಹೇಳಿದ್ರೆ ಚೆನ್ನಾಗಿ ಓದ್ತಾ ಇದ್ದೀರಾ, ಒಳ್ಳೇದಾಗ್ಲಿ. ಮತ್ತೆ ನೆಕ್ಸ್ಟ್ ಇನ್ನು ನೀವು ಲವ್ ಗಿವ್ ಅಂತ ಅದ ವಿಚಾರ ಏನಿಲ್ವಾ? ಏನಿಲ್ಲ, ತಂದೆ ತಾಯಿ ಎಲ್ಲಿ ಅಂತಾರ, ಜಾಬ್ ಬಂದ್ಮೇಲೆ ಆಟತಾನೆ. ಏನಿಲ್ಲ ಬ್ರೋ, ಅಂದ್ರೆ ನಿಮ್ಗೆ ಓದೋದ್ರ ಮೇಲೆ ಇಂಟ್ರೆಸ್ಟ್ ಐತೆ. ಈ ಲವ್ ಅನ್ನೋ ವಿಚಾರ ಈಗ ಕೆಲವ್ರಿಗೂ ನೋಡಿ, ಈಗ ನಿಮ್ಗೆ ಎಷ್ಟು ಏಜ್ ಅಂದ್ರೆ? 25 ಇದೆ ನೋಡಿ. 25 ಆದ್ರೂನು ಪಾಪ ಇವ್ರು ಲವ್ ಅನ್ನೋ ವಿಚಾರಕ್ಕೆ ಹೋಗಿಲ್ಲ. ತಂದೆ ತಾಯಿಗೋಸ್ಕರ ಇವ್ರು ಅವ್ರ ತಂದೆ ತಾಯಿ ತೋರಿಸ್ತವ್ರನ್ನ ಮದ್ವೆ ಆಗ್ಬೇಕು, ಒಂದು ಕೆಲಸ ತಗೋಬೇಕು ಅಂತ ಅವ್ರ ಊರಿಂದ ಇಲ್ಲಿ ತನಕ ಬಂದು ತಂದೆ ತಾಯಿಗೆ ಒಂದು ಒಳ್ಳೆ ಹೆಸರು ಕೊಡ್ಬೇಕು ಅಂತ ಬಂದಿದ್ದಾರೆ. ಕೆಲವು ಹುಡುಗರು ಒಂದ್ ತಂದೆ ತಾಯಿಯವ್ರನ್ನ ನಂಬಿ ಕಳಿಸಿದಾಗ ಏನ್ ಮಾಡ್ತಾರೆ ಅಂದ್ರೆ ಹೋಗೋದು, ಲವ್ ಅನ್ನೋ ವಿಚಾರಕ್ಕೆ ಹೋಗೋದು, ಮತ್ತೆ ಗ್ಯಾಂಗ್ ಕಟ್ಕೊಂಡು ಹುಡುಗರುಗಳ ಜೊತೆ ಎಲ್ಲ ಹೋಗಿ ಸೇರ್ಕೊಂಡು ಏನೇನೋ ಮಾಡ್ಕೊಳ್ತಾರೆ. ಅದ್ರ ನೋಡಿ, ಪಾಪ 25 ವರ್ಷ ಆದ್ರೂ ಇವ್ರು ಯಾವ ಲವ್ ಅನ್ನೋ ವಿಚಾರಕ್ಕೂ ಹೋಗಿಲ್ಲ. ನೋಡಿ, ಇವ್ರ ಮುಖಾಂತರ ಏನೋ ಗೊತ್ತಾ ತಿಳ್ಕೊಬೇಕಾಗಿದ್ದು ನಾವು, ಯಾವತ್ತು ಲವ್ ಅನ್ನೋದು ಶಾಶ್ವತ ಅಲ್ಲ. ಫಸ್ಟ್ ಆಫ್ ಆಲ್ ನಮ್ಗ್ ಕೆಲ್ಸ,
ಕೆಲ್ಸ ಒಂದು ತಗೊಂಡ್ರೆ ಓದಿದ್ರೆ ಯಾವತ್ತಾದ್ರೂ ಸಿಗುತ್ತೆ ನೋಡಿ. ಅದನ್ನ ಫಸ್ಟ್ ನೀವು ಮಾಡಿ. ಯಾರೇ ಆದ್ರೂ ಅಷ್ಟೇ ಈ ವಿಡಿಯೋ ನಾವು ನೋಡ್ತಾ ಇದ್ರೆ ದಯವಿಟ್ಟು ನಿಮ್ ಫ್ರೆಂಡ್ಸ್ ಎಲ್ಲ ಓದಲ್ಲ, ಮತ್ತೆ ಯಾರೆಲ್ಲ ಲವ್ ಇಂದ ಬಿದ್ದು ಹಾಳಾಗ್ತಾ ಇದಾರೆ ಇಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು. ಮತ್ತೆ ಸಂದೀಪ್ ಅವರೇ ಇಷ್ಟೆಲ್ಲ ಹೇಳಿದ್ರೆ ನಿಮ್ಮಿಂದ ನೋಡಿ ಈಗ ಅದ್ರಲ್ಲೊಂದು ಸಂಬಂಧಿಕರಂತ ನಂಬೇಡು. ಸಂಬಂಧಿಕರಂದ್ರೆ ಈಗ ನಾವು ಓದಲ್ಲಿ ಬಂದಿವಿ, ಅವ್ರು ಅಂತಿದಾರೆ ಎಸ್ ಮಂದಿ ಓದಿದ್ದಾರೆ ನಮ್ಮೂರಲ್ಲೇ ಇದಾರೆ ನೋಡಿ, ಕೂಲಿ ಕಾರ್ಮಿಕರು ಮಾಡ್ತಿದ್ದಾರೆ ಅಂತಿದ್ದಾರೆ. ಅವರು ಏನ್ ಬಂದಿದ್ದಾರೆ, ಅವ್ರು ಅಲ್ಲೇ ಬಂದಿದ್ದಾರೆ ಓದಕ್ಕ, ಇಲ್ಲಿ ಓದೋದ್ ಆಗಿಲ್ಲ ಅವ್ರಿಗೆ. ಅದು ಮನೆಯಲ್ಲಿ ಹೇಳಿಲ್ಲ ಅವ್ರು, ನಾನು ಓದೋದ್ ಆಗಿಲ್ಲ ಅಂತ ಹೇಳಿದಾರೆ. ಅಂದ್ರೆ ನಾನು ಅದಕ್ಕೆ ಸಂಬಂಧಿಕರು ಅಂತಿಲ್ಲ, ನಾನು ಓದ್ತೀನಿ, ಆರ್ಡರ್ ಕಾಪಿ ತಗೊಂಡ್ ಮನೆಗೆ ಹೋಗ್ತೀನಿ, ಅವ್ರ ಮನೆಗೆ ಹೋಗಿ ಹೇಳ್ತೀನಿ. ಹೌದು, ಅವಾಗ ಹೇಳ್ತೀನಿ ನೀವು ಸಂಬಂಧಿಕರು. ಅವಾಗ ಸಂಬಂಧಿಕರು ಹೆಂಗಿತ್ತು, ಸಂಬಂಧಿಕರು ಅಂದ್ರೆ ಹಣ ನೋಡಿ ಬರ್ತಾರೆ, ಅಂದ್ರೆ ಬಡತನ ನೋಡಿ ಇಲ್ಲಿ ಯಾರು ಬರಗಲ್ಲ ಇಲ್ಲಿ. ಖಂಡಿತ ಅದಂತೂ ನನಗೆ ಧೈರ್ಯ ತುಂಬಿದೆ ಅದು. ಅದ್ರ ಸಲ ನಾನು ಬೆಂಗಳೂರಲ್ಲಿ ಈಗ ಒಂದು 8 ತಿಂಗಳಾಯ್ತು ಬಂದು ಬೆಂಗಳೂರಲ್ಲಿ ಚೆನ್ನಾಗಿ ಓದಕತ್ತೀನಿ. ಕೆಲಸ ತಗೊಂಡ್ ಮನೇಲಿ ಹೋಗ್ಬೇಕು ಅಷ್ಟೇ. ಇಲ್ಲ ಸಂದೀಪ್ ನೋಡಿ, ದಯವಿಟ್ಟು ನೋಡಿ, ಈಗ ಪೇಪರ್ ಎಲ್ಲ ಲೀಕ್ ಆಯ್ತು, ಮತ್ತೆ ಜಂತರ್ ಮಂತರ್ ಅಲ್ಲಿ ನೋಡಿ ಇವರು ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ರಾಜೀನಾಮೆ ಎಲ್ಲ ಕೊಡ್ಸಿದ್ರು ನೋಡಿ. ಪಾಪ ಇಷ್ಟೊಂದು ಆಸೆ ಆಕಾಂಕ್ಷೆಗಳನ್ನ ತುಂಬ್ಕೊಂಡಿದ್ದಾರೆ. ಇಂಥವ್ರ ಮನ್ಸ್ಗೆ ನೋವು ಮಾಡ್ಬೇಡಿ ಹೇಳ್ತಿರೋದು. ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇದೀನಿ, ದಯವಿಟ್ಟು ನೋಡಿ, ಇಷ್ಟೊಂದು ಆಸೆ ತುಂಬ್ಕೊಂಡಿದ್ದಾರೆ ಇವರು. ನನಗೆ ಈ ವಿಡಿಯೋ ಮುಖಾಂತರ ನನ್ಗೆ ಏನು ಅರ್ಥ ಆಯ್ತು ಅಂದ್ರೆ, ನಾವು ಜಾಸ್ತಿ ಓದಿಲ್ಲ ನೋಡಿ, ನಾವು ಜಾಸ್ತಿ ಓದಿಲ್ಲ, ಬಟ್ ಇವ್ರು ಓದ್ತಿರೋರ್ಗೆ ನಮ್ಮಿಂದ ನಮ್ ಕೈಲಿ ಏನಾಗುತ್ತೋ ಅದನ್ನ ಸಪೋರ್ಟ್ ಮಾಡ್ಬೇಕು ಅನ್ನೋ ಆಸೆ ನಮ್ದು ನೋಡಿ. ಇವ್ರು ಓದ್ತಿರೋರು ಎಷ್ಟೊಂದು ಆಸೆ ಆಕಾಂಕ್ಷೆ ತುಂಬ್ಕೊಂಡಿದ್ದಾರೆ. ದಯವಿಟ್ಟು ಹೇಳ್ತಾ ಇದೀನಿ, ಇಂಥವ್ರಿಗೆ ಯಾವತ್ತು ಮೋಸ ಮಾಡ್ಬೇಡಿ. ಅವ್ರು ಚೆನ್ನಾಗಿ ಓದಿ ಅವ್ರು ಒಳ್ಳೆ ಎಕ್ಸಾಮ್ ಬರೆದ್ರೆ ಅಂತವ್ರಿಗೆ ಕೆಲಸ ಕೊಡಿ. ಲಂಚ ಇಸ್ಕೊಂಡು ಲಂಚದ ಆಸೆಗೆ ನಿಮ್ಮ ಹಣ ಮಾಡ್ಕೊಂಡು ನಿಮ್ಮ ಹೆಂಡತಿ ಮಕ್ಕಳು ಸಾಕಲ್ಲ. ಇಂಥವ್ರನ್ನ ಉದ್ಧಾರ ಮಾಡಿ, ಸರಿನಾ? ಶ್ರೀಮಂತರಾಗಿ ಇರ್ಬೇಕು ಅಂತಲ್ಲ, ಬಡವರು ಸ್ವಲ್ಪ ಮೇಲ್ಗಡೆ ಬರ್ಲಿ. ನಿಮ್ಮಂತವ್ರೆ ಶ್ರೀಮಂತರಾಗಿ ಉಳ್ಕೋಬಾರ್ದು. ದಯವಿಟ್ಟು ಹೇಳ್ತಾ ಇದ್ರು ಸರ್ಕಾರಕ್ಕೆ ನಾನು ಸವಾಲಾಗಿ ಹೇಳ್ತಾ ಇದೀನಿ, ದಯವಿಟ್ಟು ಕರೆಕ್ಟ್ ಆಗಿ ಓದಿರೋರ್ಗೆ ಕೆಲಸ ಕೊಡ್ಬೇಕಷ್ಟೇ. ಲಂಚ ಅನ್ನೋ ಹೆಸರಿನಲ್ಲಿ ನಮ್ನೆ ಕೊಂಚ ಕೊಲ್ತಿದ್ದೀರಾ, ವಿಧಾನಸೌಧದಲ್ಲಿ ಕುತ್ಕೊಂಡು ನಮ್ಗೆ ರೀಲ್ ಬಿಡ್ತೀರಾ ಅಂತ ನಾವು ಸಾಂಗ್ ಬರ್ದಿದೀನಿ. ಅದನ್ನು ಸಾಧ್ಯವಾದ್ರೆ ಹೋಗ್ಲಿಲ್ಲ ನೋಡಿ. ಮತ್ತೆ ಇನ್ನೊಂದು ವಿಚಾರ ಇವ್ರೆ, ನೀವ್ ಇಷ್ಟೆಲ್ಲ ಹೇಳಿದ್ರಿ, ಏನಂದ್ರೆ ಓದಿದ್ರ ಬಗ್ಗೆ ಹೇಳಿದ್ರಿ. ನಿಮ್ ಆಸೆ ತುಂಬಾ, ನಿಮ್ ಆಸೆ ಎಲ್ಲ ಐತೆ. ಏನಪ್ಪಾ ಅಂದ್ರೆ ಓದ್ಬೇಕು, ತಂದೆ ತಾಯಿ ನನ್ನ ನಂಬಿ ಕಳ್ಸಿದಾರೆ ಅಂತ ಎಲ್ಲ ಹೇಳಿದ್ರಿ. ಮತ್ತೆ ನೆಕ್ಸ್ಟ್ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಈಗ ನೀವು ಇನ್ನೆಷ್ಟು ಓದ್ಬೇಕು? ಕೆಲ್ಸ ಸಿಗ್ಬೇಕು. ಕೆಲ್ಸ ಅಲ್ಲ, ಇದು ಓದಿನ ಎಕ್ಸಾಮ್ ಯಾವಾಗಿದೆ ನಿಮ್ದು? ಎಕ್ಸಾಮ್ ನಾಳೆ 2 ನಾಳೆ 2 PC ಇದೆ. ಸರಿ ಇವ್ರೇನ್, ಈಗ ನಾವ್ ಈ ತರ ವಿಡಿಯೋ ಮಾಡ್ತಾ ಇದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ನಮ್ಗೆ ಏನಿಲ್ಲ, ಅವರು ಜನಗಳು ನೋಡಿ ನಮ್ ನಿಮ್ಗೆ ಏನ್ ಅನ್ಸುತ್ತೆ? ಈ ತರ ಒಳ್ಳೆ ವಿಡಿಯೋಗಳು ನಾವು ಈ ತರ ವಿಡಿಯೋ ಮಾಡ್ತಾ ಇರೋದು ನಿಮ್ಗೆ ಏನ್ ಅನ್ಸುತ್ತೆ? ಈ ತರ ವಿಡಿಯೋಗಳು ಮಾಡೋದ್ ಸರಿನಾ ಇಲ್ಲ ಅಂದ್ರೆ ಬೇಡವಾ? ನಮಗ್ ಇದು ಒಂದು ನಮ್ಮ ಇವ್ರಿಗೆ ಮೇಲೆ ವಿಧಾನಸೌಧ ಗೊತ್ತಾಗ್ಬೇಕು, ಹಳ್ಳಿಯಲ್ಲಿ ತೊಂದ್ರೆ ಇರ್ತಲ್ಲ, ಹಳ್ಳಿ ಜನಗಳು ಗೊತ್ತಾಗ್ಬೇಕು, ಓದೋರಿಗೆ ಗೊತ್ತಾಗ್ಬೇಕು, ಮತ್ತೆ ಈಗ ಲಂಚ ತಿಂತಿದಾರಲ್ಲ ಅವ್ರಿಗೂ ಗೊತ್ತಾಗ್ಬೇಕು. ಒಟ್ಟ ಈ ತರ ಗೊತ್ತಾಗ್ಬೇಕು. ಅಂದ್ರೆ ನಮ್ದು ಈಗ ನಾವು ಕಷ್ಟ ಸುಖ ಹೇಳಿದ್ದು ಸ್ವಲ್ಪ ಜನ ಅವರು ಸ್ವಲ್ಪ ಕಮೆಂಟ್ ಹಾಕ್ಬೇಕು. ಹೌದೌದು, ಅವ್ರ ಜೀವನದಲ್ಲೂ ಏನಾಗಿದೆ ಏನಾಗಿಲ್ಲ ಅವರು ಕಮೆಂಟ್ ಹಾಕ್ಬೇಕು. ಈಗ ನೀವೆಲ್ಲ ಹೇಳಿದ್ರಲ್ಲ ಇವ್ರೆ, ಸಂದೀಪ್ ಅವ್ರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ, ಮತ್ತೆ ಇದೇ ತರ ಒಳ್ಳೊಳ್ಳೆ ವಿಡಿಯೋಗಳು ಬರ್ತಾ ಇರುತ್ತೆ. ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ನೋಡಿ. ನಾನು ಕೊನೆ ಮಾದೊಂದು ಮಾತು ಹೇಳೋದು, ಓದಿರೋರ್ಗೆ ನೋಡಿ, ಅವರು ಕಷ್ಟಪಟ್ಟು ಓದ್ತಿದ್ದಾರೆ, ನೈಟ್ ಎಲ್ಲ ಕಷ್ಟಪಟ್ಟು ಓದ್ತಿದ್ದಾರೆ. ಇಂಥವ್ರಿಗೆ ಅವ್ರ ನಂಬಿಕೆಗೆ ನಿಜ ಮೋಸ ಮಾಡಬೇಡಿ, ದಯವಿಟ್ಟು ಹೇಳ್ತಾ ಇರೋದು. ಇದು ವಿಡಿಯೋನ ಸರ್ಕಾರದವ್ರು ನೋಡ್ತಾರೆ, ದಯವಿಟ್ಟು ನಿಮ್ಗೆ ಅಂತಾನೆ ತಿಳ್ಕೊಬಿಡಿ, ಇದು ನಿಮ್ಗೆ ಹೇಳ್ತಾ ಇರೋದು, ಸರಿನಾ? ದಯವಿಟ್ಟು ಓದಿರೋರ್ಗೆ ಕೆಲಸ ಕೊಡಿ. ಸುಮ್ನೆ ಯಾರ್ಯಾರು ಓದಿಲ್ದೋದವ್ರಿಗೆಲ್ಲ ತಗೋಬಿಟ್ಟು ಕೆಲಸ ಕೊಡೋದು ಅದೆಲ್ಲ. ಕಷ್ಟಪಟ್ಟು ಓದಿರೋನು ಕೆಲಸ ಕೊಡ್ರಿ, ಓದಿಲ್ದೋದನ್ಗೆಲ್ಲ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದ್ರೆ ಆದಷ್ಟು ಶೇರ್ ಮಾಡಿ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ.